Hey everyone, welcome back to Accountancy Easy Learn. I am Darshana Hegde here to teach you accountancy easily. ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಸೆಷನಲ್ಲಿ ನಾನು ಸೆಕೆಂಡ್ PUC ಅಕೌಂಟೆನ್ಸಿ ಎಕ್ಸಾಮ್ ಬರಿತಾ ಇರುವಂತಹ ಸ್ಟೂಡೆಂಟ್ಸಿಗೆ ಪಾಸಿಂಗ್ ಪ್ಯಾಕೇಜನ್ನು ತಗೊಂಡು ಬಂದಿದ್ದೀನಿ. ಅಕೌಂಟೆನ್ಸಿ ಒಂದು ಟಫ್ ಸಬ್ಜೆಕ್ಟ್ ಖಂಡಿತ ಅಲ್ಲ. ಅದರಲ್ಲೂ ನೀವು PUCಯಲ್ಲಿ ಬೇಸಿಕ್ಸ್ ಅನ್ನ ಮಾತ್ರ ಕಲಿಯೋದ್ರಿಂದ ಇದು ಬಹಳನೇ ಈಸಿ ಇರುತ್ತೆ ಅಂಡ್ ನಾಲೆಜ್ ಪರ್ಪಸ್ಗೆ ಕೂಡ ಬಹಳ ಇಂಪಾರ್ಟೆಂಟ್ ಇರುವಂತ ಸಬ್ಜೆಕ್ಟ್. ಹಾಗಾಗಿ ಅಕೌಂಟೆನ್ಸಿಯನ್ನ ಪಾಸ್ ಆಗಬೇಕು ಅನ್ನೋ ಉದ್ದೇಶದಿಂದ ಓದ್ದೇನೆ, ಇದ್ರಲ್ಲಿ ಏನೋ ಇದೆ, ಏನನ್ನೋ ತಿಳ್ಕೊಳ್ಬೇಕಾಗಿದೆ ಅನ್ನೋ ಒಂದು ಉದ್ದೇಶದಿಂದ ನೀವು ಓದಿದ್ರೆ ಬಹಳನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದ್ರೂ ಕೆಲವರಿಗೆ ಇದು ಸ್ವಲ್ಪ ಟಫ್ ಅನಿಸ್ತಾ ಇರುತ್ತೆ. ಎಷ್ಟು ಓದಿದ್ರೂ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಏನೂ ಅರ್ಥ ಆಗ್ತಾ ಇಲ್ಲ, ಹೇಗೆ ಪಾಸ್ ಮಾಡೋದಪ್ಪ ಅಂತ ತಿಳ್ಕೊಂಡಿರುವಂಥ ಸ್ಟೂಡೆಂಟ್ಸಿಗೆ ಇವತ್ತಿನ ಈ ಸೆಷನಲ್ಲಿ ನಾನು ಪಾಸಿಂಗ್ ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀನಿ. ಸೆಕೆಂಡ್ PU ಅಕೌಂಟೆನ್ಸಿಲಿ 40ರಿಂದ 60 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡೋದಕ್ಕೆ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಇರುತ್ತೆ, ಹಾಗೆ ಯಾವ್ಯಾವ್ದನ್ನ ಓದ್ಕೊಳ್ಬೇಕು, ಯಾವ್ದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡಬೇಕು, ಇದನ್ನೆಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾವ್ದು ಈಸಿ ಆಗತ್ತೆ ಅನ್ನೋದನ್ನ ತಿಳಿದುಕೊಳ್ಳಿ. ಇದರಲ್ಲಿ ಯಾವ ರೀತಿಯ ಕ್ವಶನ್ ಅನ್ನ ಓದ್ಕೊಳ್ಬೇಕು ಅನ್ನೋದನ್ನ ನಾನು ಹೇಳಿದ್ದೀನಿ, ಆದ್ರೆ ಆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿಲ್ಲ. ಆಲ್ರೆಡಿ ಇದ್ರ ಮೇಲೆ ಸಾಲ್ವ್ ಮಾಡಿರುವಂತ ಕ್ವಶನ್ಸ್ ಗಳನ್ನ ನಾನು ಪಾಸಿಂಗ್ ಪ್ಯಾಕೇಜ್ ಅನ್ನುವಂತ ಪ್ಲೇ ಲಿಸ್ಟ್ ಅಂಡರ್ ಅಲ್ಲಿ ಕೊಟ್ಟಿರ್ತೀನಿ. ಅದರ ಲಿಂಕ್ ಐ ಬಟನ್ ಅಲ್ಲಿ ಶೋ ಆಗ್ತಾ ಇದೆ, ನೀವು ನೋಡಬಹುದು. ನೀವು ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ಚಾನೆಲ್ ನ ನೇಮ್ ಅನ್ನ ಕ್ಲಿಕ್ ಮಾಡಿ ಆ ಚಾನೆಲ್ ಅನ್ನ ವಿಸಿಟ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಚಾಪ್ಟರ್ ವೈಸ್ ಮತ್ತೆ ಸೆಕ್ಷನ್ ವೈಸ್ ಪ್ಲೇ ಲಿಸ್ಟ್ ಗಳು ಸಿಗತ್ವೆ. ಅದರಿಂದ ನಿಮ್ಗೆ ಇನ್ನಷ್ಟು ಹೆಲ್ಪ್ ಆಗಬಹುದು. ಹಾಗೆ ಎಕ್ಸಾಮಿನ ಬ್ಲೂ ಪ್ರಿಂಟ್ ಮೇಲೆ ಕೂಡ ವಿಡಿಯೋ ಅಪ್ಲೋಡ್ ಆಗಿದೆ, ಅದನ್ನ ಕೂಡ ಒಮ್ಮೆ ನೋಡಿ ಎಕ್ಸಾಮ್ ನ ಪ್ಯಾಟರ್ನ್ ಹೇಗಿರುತ್ತೆ, ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನುವಂಥ ಐಡಿಯಾ ನಿಮ್ಗೆ ಸಿಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇ ಸೆಷನ್. ಯಾವ್ಯಾವ ಸೆಕ್ಷನ್ ಅಲ್ಲಿ ಯಾವ್ಯಾವ ಕ್ವಶನ್ ಇಂಪಾರ್ಟೆಂಟ್ ಇದೆ, ಯಾವ್ಯಾವ್ದನ್ನ ಅಟೆಂಡ್ ಮಾಡಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ನಾನಿಲ್ಲಿ ನಿಮಗೆ 6 ಮಾರ್ಕ್ ಮತ್ತೆ 12 ಮಾರ್ಕ್ಸಿಗೆ ಯಾವೆಲ್ಲ ಕ್ವಶನ್ಗಳು ಈಸಿ ಆಗಿವೆ, ಅದನ್ನ ಹೇಗೆ ಅಟೆಂಡ್ ಮಾಡಬಹುದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ನಾನು ಈ ಹಿಂದೆ ಬ್ಲೂ ಪ್ರಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಯಾವ್ಯಾವ ಚಾಪ್ಟರ್ ಅಲ್ಲಿ 6 ಮಾರ್ಕ್ ಮತ್ತೆ 12 ಮಾರ್ಕ್ಸಿನ ಕ್ವಶನ್ಗಳನ್ನ ಕೇಳ್ತಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಅಂದ್ರೆ ಯಾವ ರೀತಿಯ ಕ್ವಶನ್ಗಳು, ಯಾವ ರೀತಿಯ ಟಾಪಿಕ್ಗಳು 6 ಮಾರ್ಕಿಗಾಗ್ಲಿ ಅಥವಾ 12 ಮಾರ್ಕಿಗಾಗ್ಲಿ ಇಂಪಾರ್ಟೆಂಟ್ ಇವೆ ಅಂತ ಹೇಳಿದ್ದೆ. ಸೊ ಈ ಒಂದು ಬ್ಲೂ ಪ್ರಿಂಟ್ ಮೇಲೆ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೀನಿ, ಯಾವ್ಯಾವ್ದು ಬರುತ್ತೆ ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ. ಅದರ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಇಲ್ಲೇ ಮೇಲ್ಗಡೆ ಐ ಬಟನ್ ಅಲ್ಲಿ ಆ ವಿಡಿಯೋ ಲಿಂಕ್ ಅನ್ನ ನಿಮಗೆ ಕೊಟ್ಟಿರ್ತೀನಿ, ನೀವು ಅದನ್ನ ನೋಡಿ ಈ ವಿಡಿಯೋವನ್ನ ನೋಡಿದ್ರೆ ಇನ್ನಷ್ಟು ಸರಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಇವತ್ತಿನ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ನೀವು ಪಾಸ್ ಆಗಬೇಕು ಅಕೌಂಟೆನ್ಸಿಲಿ ಅಂದರೆ, ಅಥವಾ 40 to 60 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬೇಕು ಅಂದರೆ ನಿಮಗೆ ಇಂಪಾರ್ಟೆಂಟ್ ಆಗಿ 6 ಮಾರ್ಕ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಬರಬೇಕು ಅಲ್ವಾ. ಸೊ ಅದರಲ್ಲಿ ಬಹಳಷ್ಟು ಪ್ರಾಬ್ಲಮ್ ಟಫ್ ಅಂತ ಅನಿಸ್ತಾ ಇರುತ್ತೆ, ಕೆಲವೊಂದಷ್ಟು ಈಸಿ ಆಗಿರುತ್ತೆ, ಕೆಲವೊಂದಷ್ಟು ನೋಡೋದಕ್ಕೆ ಟಫ್ ಆಗಿದ್ರು ಅದನ್ನ ಸಾಲ್ವ್ ಮಾಡೋದು ಬಹಳ ಈಸಿ ಆಗಿರುತ್ತೆ. ಅಂಥದ್ದು ನಿಮಗೆ ಗೊತ್ತಿರೋದಿಲ್ಲ ಅಲ್ವಾ. ಸೊ ಆ ಥರದ ಪ್ರಾಬ್ಲಮ್ ಯಾವ್ಯಾವ್ದಿದೆ ಅನ್ನೋದನ್ನ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಆ್ಯಂಡ್ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥ ಎಲ್ಲ ಟಾಪಿಕ್ಗಳು ಕೂಡ 100% ನಿಮಗೆ ಎಕ್ಸಾಮಲ್ಲಿ ಕೇಳುವಂಥದ್ದೇ. ಹಾಗಾಗಿ ನೀವು ಇದಿಷ್ಟು ಟಾಪಿಕ್ಸ್ಗಳನ್ನು ನೋಡಿಕೊಂಡ್ರೆ ಖಂಡಿತವಾಗಿ 40 to 60 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಇಟ್ ಈಸ್ 100% ಶ್ಯೂರ್. ಸೊ ನೋಡಿ, ಮೊದಲಿಗೆ 6 ಮಾರ್ಕ್ ಪ್ರಾಬ್ಲಮ್ಸಲ್ಲಿ ಯಾವ್ಯಾವ್ದಿದೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಿಪ್ರೇಷನ್. ಇದೆರಡರಲ್ಲಿ ಯಾವುದಾದ್ರೂ ಒಂದು ಕ್ವಶನನ್ನು ಕೇಳ್ತಾರೆ ಯೂಶುವಲಿ. ಸೊ ಇದರಲ್ಲಿ ಈ ಒಂದು ಚಾಪ್ಟರಲ್ಲಿ ಅಂದರೆ ಬುಕ್ 1 ಚಾಪ್ಟರ್ 2 ಪಾರ್ಟ್ನರ್ಶಿಪ್ ಬೇಸಿಕ್, ಈ ಒಂದು ಚಾಪ್ಟರಲ್ಲಿ ಟೋಟಲ್ ಆಗಿ 4 ರೀತಿಯ 6 ಮಾರ್ಕಿನ ಪ್ರಾಬ್ಲಮ್ಗಳನ್ನು ಕೇಳ್ತಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂಡರ್ ಪ್ರಾಡಕ್ಟ್ ಮೆಥಡ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂಡರ್ ಎವರೇಜ್ ಪೀರಿಯಡ್ ಮೆಥಡ್, ಹಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ನಾರ್ಮಲ್ ಆಗಿರುವಂಥ ಪ್ರಾಬ್ಲಮ್ ಕೇಳ್ತಾರೆ, ಇಲ್ಲ ವಿತ್ ಗ್ಯಾರಂಟಿ ಅಂದರೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಆ ಒಂದು ಪ್ರಾಬ್ಲಮನ್ನು ಕೇಳ್ತಾರೆ. ಈ 4 ಥರದ ಪ್ರಾಬ್ಲಮ್ಗಳು ಮಾತ್ರ ಇಂಪಾರ್ಟೆಂಟ್ ಇವೆ. ಇದು 4 ನೋಡಿಕೊಂಡ್ರೆ ಬಹಳ ಒಳ್ಳೆಯದು. ಇಲ್ಲ ನಿಮ್ಗೆ ಅದು 4 ಪ್ರಾಬ್ಲಮ್ ಮಾಡೋದಕ್ಕೆ ಬರಲ್ಲ ಅಂದರೆ ಅಟ್ಲೀಸ್ಟ್ ಇದೆರಡು ಪ್ರಾಬ್ಲಮ್ಗಳನ್ನು ನೋಡ್ಕೊಳ್ಳಿ, ಯಾಕಂದರೆ ಇದೆರಡು ಬಹಳ ಇಂಪಾರ್ಟೆಂಟ್ ಇದೆ. ಅದರಲ್ಲೂ ಪ್ರಾಡಕ್ಟ್ ಮೆಥಡಲ್ಲಿ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒಂದು ಕ್ವಶನನ್ನು ಕೇಳ್ತಾರೆ ಈ ಚಾಪ್ಟರಿಂದ 6 ಮಾರ್ಕಿಗೆ, ಅದರಲ್ಲಿ ಪ್ರಾಡಕ್ಟ್ ಮೆಥಡನ್ನು ಕೇಳುವಂಥ ಚಾನ್ಸಸ್ ಬಹಳ ಇರುತ್ತೆ. ಆ್ಯಂಡ್ ಬಹಳ ಅಂದರೆ ಬಹಳ ಈಸಿ ಇರುವಂಥ ಪ್ರಾಬ್ಲಮ್ ಪ್ರಾಡಕ್ಟ್ ಮೆಥಡ್ ಅನ್ನೋದು. ಸೊ ಪ್ರಾಡಕ್ಟ್ ಮೆಥಡಲ್ಲಿ ನಾವು ಟೇಬಲನ್ನು ಹಾಕಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಅಲ್ವಾ, ನಿಮಗೆ ಗೊತ್ತಿದೆ. ನೀವು ಈ ಚಾಪ್ಟರ್ ಪ್ಲೇ ಲಿಸ್ಟ್ಗೆ ಹೋದರೆ ಈ 2 ರೀತಿಯ ಪ್ರಾಬ್ಲಮ್ಗಳ ಮೇಲೆ ನಿಮಗೆ ವಿಡಿಯೋಸ್ಗಳು ಸಿಗುತ್ತೆ, ನೀವು ಅದನ್ನು ನೋಡ್ಬೋದು. ಸೊ ಇದೆರಡೂ ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಿಪ್ರೇಷನ್ ಕೂಡ ಬಹಳ ಈಸಿ ಇದೆ. ಒಂದು ಫಾರ್ಮೇಟನ್ನು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದೆರಡರಿಂದ ನಿಮಗೆ ಒಂದು ಕ್ವಶನ್ ಅಂತೂ ಕೇಳ್ತಾರೆ, ಹಾಗಾಗಿ ಈಸಿ ಇರುತ್ತೆ. ನೀವು ಇದನ್ನು ನೋಡಿಕೊಂಡ್ರೆ ನಿಮಗೆ 6 ಮಾರ್ಕನ್ನು ಈಸಿಯಾಗಿ ಸ್ಕೋರ್ ಮಾಡೋದಕ್ಕಾಗತ್ತೆ. ಇದೊಂದು ಈಸಿ ಕ್ವಶನ್. ನೆಕ್ಸ್ಟ್ ಸೆಕೆಂಡ್ ಈಸಿ ಕ್ವಶನ್ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್.
ನಿಮಗೆ ಇಲ್ಲಿ ರಿಟೈರ್ಮೆಂಟ್ ಚಾಪ್ಟರ್ ಅಲ್ಲಿ ಅಂದ್ರೆ 4th ಚಾಪ್ಟರ್ ಬುಕ್ 1 ಅಲ್ಲಿ 4th ಚಾಪ್ಟರ್ ರಿಟೈರ್ಮೆಂಟ್ ಮೇಲೆ ಗೇನ್ ರೇಷಿಯೋ ಕ್ಯಾಲ್ಕುಲೇಷನ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ 6 ಮಾರ್ಕಿಗೆ ಅಡ್ಮಿಷನ್ ಅಥವಾ ರಿಟೈರ್ಮೆಂಟ್ ಇಂದ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಅಂದ್ರೆ ಈ ರೇಷಿಯೋಗಳೇನಿವೆ ಸ್ಯಾಕ್ರಿಫೈಸ್ ರೇಷಿಯೋ, ಗೇನ್ ರೇಷಿಯೋ, NPSR ಅಂದ್ರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಈ 3 ರೇಷಿಯೋಗಳಲ್ಲಿ ಯಾವ್ದಾದ್ರು ಒಂದು ರೇಷಿಯೋ ಕೇಳ್ತಾರೆ. ಅದರಲ್ಲಿ ಗೇನ್ ರೇಷಿಯೋ ಕೇಳುವಂತ ಚಾನ್ಸಸ್ ಬಹಳಷ್ಟಿದೆ. ಅದೆಲ್ಲ ರೇಷಿಯೋಗಳಿಗಿಂತ ಗೇನ್ ರೇಷಿಯೋ ಕ್ಯಾಲ್ಕುಲೇಷನ್ ಬಹಳ ಈಸಿ. 3 ಕೇಸಸ್ಗಳು ಮಾತ್ರ ಇರತ್ವೆ ಆ್ಯಂಡ್ ಫಾರ್ಮುಲಾ ಕೂಡ ನೆನ್ಪಿಟ್ಕೊಳ್ಳೋದು ಈಸಿ, ಕ್ಯಾಲ್ಕುಲೇಷನ್ ಕೂಡ ಬಹಳ ಸುಲಭ. ನಿಮಗೆ ರೇಷಿಯೋದಲ್ಲಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬರುತ್ತೆ ಅಂದರೆ ಈ ಒಂದು ಪ್ರಾಬ್ಲಮ್ ಬಹಳ ಈಸಿ ಆಗುತ್ತೆ. ಇದೊಂದನ್ನು ನೆನ್ಪಿಟ್ಕೊಳ್ಳಿ ಚಾಪ್ಟರ್ 4 ಇಂದ. ಇದನ್ನು ಪ್ರಾಕ್ಟೀಸ್ ಮಾಡಿಬಿಟ್ರೆ ಈ ಒಂದು ಕ್ವಶನ್ ಕೂಡ ನಿಮಗೆ 6 ಮಾರ್ಕನ್ನು ತಂದ್ಕೊಡುತ್ತೆ. ಇದೇ ಕ್ವಶನನ್ನು ಕೇಳ್ತಾರೆ ಎಕ್ಸಾಮಲ್ಲಿ ಕಂಪಲ್ಸರಿಯಾಗಿ ಅಂತ ಇಲ್ಲ, ಬಟ್ ಇನ್ ಕೇಸ್ ಕೇಳಿದರೆ ಇದು ಈಸಿ ಆಗುವಂಥ ಟಾಪಿಕ್, ಹಾಗಾಗಿ ಚಾಯ್ಸಿಗೆ ಇಟ್ಕೊಳ್ಳಿ. ಇನ್ನು 3rd ಕ್ವಶನ್ ಅಂದರೆ ಜರ್ನಲ್ ಎಂಟ್ರೀಸ್ ರಿಲೇಟಿಂಗ್ ಟು ಇಶ್ಯೂ ಆಫ್ ಡಿಬೆಂಚರ್ಸ್. ನೋಡಿ ಇಲ್ಲಿ ಶೇರ್ಸ್ ಅಲ್ಲ, ಡಿಬೆಂಚರ್ಸ್ ಇಶ್ಯೂ ಆಗಿದ್ದಕ್ಕೆ ಆಟ್ ಪಾರ್ ಆರ್ ಆಟ್ ಪ್ರೀಮಿಯಂ ಆರ್ ಆಟ್ ಡಿಸ್ಕೌಂಟ್. ಇದು 3ರಲ್ಲಿ ಯಾವುದೇ ಒಂದು ಕೇಳ್ಬೋದು. ಇಲ್ಲಿ 6 ಜರ್ನಲ್ ಎಂಟ್ರೀಸ್ಗಳು ಇರುತ್ತವೆ. ನಾವು ಶೇರ್ ಕ್ಯಾಪಿಟಲ್ ಚಾಪ್ಟರಲ್ಲಿ ಏನು ಜರ್ನಲ್ ಎಂಟ್ರೀಸನ್ನು ಹಾಕ್ತೀವಲ್ವಾ, ಅಂದರೆ ಇಲ್ಲಿ 3 ಸ್ಟೇಜಸ್ ಇರುತ್ತೆ: ಅಪ್ಲಿಕೇಶನ್, ಅಲಾಟ್ಮೆಂಟ್ ಮತ್ತು ಕಾಲ್ ಅಂತ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಈ 3 ಸ್ಟೇಜಸ್ಸಲ್ಲಿ 6 ಜರ್ನಲ್ ಎಂಟ್ರಿಗಳು ಬರುತ್ತೆ. ನಿಮಗೆ ಗೊತ್ತಿದೆ, ಶೇರ್ಸನ್ನು ಸಾಲ್ವ್ ಮಾಡುವಾಗ ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ನಾವು ಡಿಬೆಂಚರ್ಸನ್ನು ತೊಗೊಂಡು ಮಾಡ್ತೀವಿ. ಇಲ್ಲಿ ಏನೂ ಚೇಂಜಸ್ ಇರೋದಿಲ್ಲ. ಅಲ್ಲಿ ಫೋರ್ಫೀಚರ್ ಎಲ್ಲ ಬರ್ತಿತ್ತು, ಬಟ್ ಇಲ್ಲಿ ಅದು ಕೂಡ ಬರೋದಿಲ್ಲ. ಜಸ್ಟ್ 6 ಎಂಟ್ರೀಸ್, ಒಂದು ಡ್ಯೂ ಎಂಟ್ರಿ, ಇನ್ನೊಂದು ರಿಸೀವ್ ಎಂಟ್ರಿ. 2 ಎಂಟ್ರಿಗೆ ನೀವು ಪ್ರತಿಯೊಂದು ಸ್ಟೇಜಲ್ಲಿ ಎಂಟ್ರೀಸನ್ನು ಹಾಕ್ತಾ ಹೋಗಬೇಕು. ಅಲ್ಲಿ ಡಿಬೆಂಚರ್ಸ್ ಪಾರಲ್ಲಿ ಇಶ್ಯೂ ಆಗಿರ್ಬೋದು, ಅಥವಾ ಪ್ರೀಮಿಯಮ್ ಅಲ್ಲಿ ಇಶ್ಯೂ ಆಗಿರ್ಬೋದು, ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಆಗಿರ್ಬೋದು. ಇದು 3 ಕೇಸಸಲ್ಲಿ ಒಂದು ಜರ್ನಲ್ ಎಂಟ್ರಿ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ, ಉಳಿದಿದ್ದೆಲ್ಲ ಕೂಡ ಸೇಮ್ ಇರುತ್ತೆ. ಹಾಗಾಗಿ 6 ಜರ್ನಲ್ ಎಂಟ್ರಿನ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ 6 ಮಾರ್ಕನ್ನು ಸ್ಕೋರ್ ಮಾಡ್ಬೋದು. ಆ್ಯಂಡ್ ಕ್ವಶನ್ ಕೂಡ ಬಹಳ ಈಸಿ ಇರುತ್ತೆ. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲ ಇನ್ನೊಂದು ರೀತಿಯ ಪ್ರಾಬ್ಲಮನ್ನು ಇದರಲ್ಲಿ ಕೇಳ್ತಾರೆ. ಈ 3 ರೀತಿಯ ಪ್ರಾಬ್ಲಮ್ಗಳಲ್ಲಿ ಒಂದನ್ನು ಕೇಳ್ಬೋದು, ಅಂದರೆ ಪಾರ್, ಪ್ರೀಮಿಯಂ ಅಥವಾ ಡಿಸ್ಕೌಂಟ್. ಇದರಲ್ಲಿ ಡಿಬೆಂಚರ್ಸ್ ಅನ್ನ ಇಶ್ಯೂ ಮಾಡಿದಾಗ ಜರ್ನಲ್ ಎಂಟ್ರೀಸ್ ಅನ್ನ ಕೇಳ್ಬೋದು. ಇಲ್ಲ ಅಂತಂದ್ರೆ ಜರ್ನಲ್ ಎಂಟ್ರೀಸ್ ರಿಲೇಟಿಂಗ್ ಟು ಇಶ್ಯೂ ಆಫ್ ಡಿಬೆಂಚರ್ಸ್ ಫಾರ್ ಕನ್ಸಿಡರೇಷನ್ ಅದರ್ ದ್ಯಾನ್ ಕ್ಯಾಶ್ ಅಂತ ಕೇಳ್ತಾರೆ. ಸೊ ಕ್ಯಾಶನ್ನು ಬಿಟ್ಟು ಬೇರೆದಕ್ಕೆ, ಅಂದರೆ ಅಸೆಟನ್ನು ಪರ್ಚೇಸ್ ಮಾಡಿದ್ದಕ್ಕೆ ಏನಾದರೂ ಡಿಬೆಂಚರ್ಸನ್ನು ಇಶ್ಯೂ ಮಾಡಿದರೆ, ಅಂದರೆ ಇಲ್ಲಿ ಅಸೆಟನ್ನು ನಾವು ಪರ್ಚೇಸ್ ಮಾಡಿರ್ತೀವಿ, ಅವರಿಗೆ ನಾವು ಕ್ಯಾಶನ್ನು ಕೊಡೋ ಬದಲಾಗಿ ಡಿಬೆಂಚರ್ಸನ್ನು ಇಶ್ಯೂ ಮಾಡ್ತೀವಿ. ಓಕೆ, ಯಾರು ನಮಗೆ ಸೇಲ್ ಮಾಡಿರ್ತಾರಲ್ಲ ಅವರಿಗೆ, ಆ ವೆಂಡರ್ಸಿಗೆ ನಾವು ಏನು ಮಾಡ್ತೀವಿ, ಡಿಬೆಂಚರ್ಸನ್ನು ಕೊಡ್ತೀವಿ ಕ್ಯಾಶನ್ನು ಕೊಡೋ ಬದಲಾಗಿ. ಅಂಥ ಒಂದು ಟೈಮಲ್ಲಿ ಆ ಒಂದು ಡಿಬೆಂಚರ್ಸ್ ಇಶ್ಯೂ ಆಗಿದ್ದಕ್ಕೆ ಎಂಟ್ರೀಸನ್ನು ಕೇಳ್ತಾರೆ. ಇದು ಕೂಡ 6 ಜರ್ನಲ್ ಎಂಟ್ರಿ ಇರುತ್ತೆ. ಇದು 3 ಪಾರ್, ಪ್ರೀಮಿಯಂ ಮತ್ತು ಡಿಸ್ಕೌಂಟ್ 3 ಕೇಸಸನ್ನು ಒಳಗೊಂಡಿರುತ್ತೆ. ಒಟ್ಟಿಗೆ ಪಾರಿಗೆ 2 ಎಂಟ್ರಿ ಇರುತ್ತೆ, ಪ್ರೀಮಿಯಂಗೆ 2 ಎಂಟ್ರಿ, ಹಾಗೆ ಡಿಸ್ಕೌಂಟ್ಗೆ 2 ಎಂಟ್ರಿ. ಇದು 3 ಸೇರಿಸಿ ಅವರು ಒಂದು ಕ್ವಶನ್ ಆಗಿ ಕೇಳಿರ್ತಾರೆ. ಈ ಥರದ್ದು ಕೂಡ ಈಸಿ ಆಗುತ್ತೆ ನಿಮಗೆ. ಇದನ್ನು ನೀವು ನೋಡಿಕೊಂಡ್ರೆ ನಿಮಗೆ ಬುಕ್ಕಲ್ಲಿ ಸಿಗುತ್ತೆ. ಇದ್ರ ಮೇಲೆ ಕ್ವಶನ್ಗಳು ಕೂಡ ಕ್ವಶನ್ ಬ್ಯಾಂಕಲ್ಲಿ ಕೂಡ ಇದೆ. ನಾನು ಕೂಡ ಇದ್ರ ಮೇಲೆ ವಿಡಿಯೋಸನ್ನು ಮಾಡಿದ್ದೀನಿ. ಸೊ ನೀವು ಇದನ್ನು ನೋಡಿಕೊಂಡ್ರೆ ಕೂಡ ಈ ಒಂದು ರೀತಿಯ ಪ್ರಾಬ್ಲಮ್ ನಿಮಗೆ ಈಸಿ ಆಗುತ್ತೆ. ಈ ಒಂದು ಟಾಪಿಕ್ ಯಾವ್ದು ಚಾಪ್ಟರಿಂದ ಬರುತ್ತೆ? ಬುಕ್ 2 ಚಾಪ್ಟರ್ 2 ಇಶ್ಯೂ ಆ್ಯಂಡ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್, ಈ ಚಾಪ್ಟರಿಂದ ಕೇಳಿರ್ತಾರೆ. ನೆಕ್ಸ್ಟ್ 4th ಒನ್ ಕ್ಯಾಲ್ಕುಲೇಷನ್ ಆಫ್ ಲಿಕ್ವಿಡಿಟಿ ರೇಷಿಯೋಸ್. ಇದಂತೂ ಆಲ್ರೆಡಿ ಡಿಸ್ಕಸ್ ಆಗಿದೆ. ಬಹಳ ಈಸಿ ಇರುತ್ತೆ. 2 ರೀತಿಯ ರೇಷಿಯೋಗಳಿವೆ, ಲಿಕ್ವಿಡಿಟಿ ರೇಷಿಯೋ ಅಥವಾ ಸಾಲ್ವೆನ್ಸಿ ರೇಷಿಯೋ. ಇದೆರಡು ರೀತಿಯ ರೇಷಿಯೋಗಳಲ್ಲಿ ಒಂದು ರೇಷಿಯೋನ ನಿಮಗೆ ಕೇಳ್ತಾರೆ. ಇಲ್ಲಿ ಲಿಕ್ವಿಡಿಟಿ ರೇಷಿಯೋದಲ್ಲಿ 2 ರೇಷಿಯೋಗಳಿವೆ, ಕರೆಂಟ್ ರೇಷಿಯೋ ಮತ್ತು ಕ್ವಿಕ್ ರೇಷಿಯೋ. ಇದನ್ನಾದರೂ ಅವರು 6 ಮಾರ್ಕಿಗೆ ಕೇಳ್ಬೋದು. ಇಲ್ಲಾಂದರೆ ಸಾಲ್ವೆನ್ಸಿ ರೇಷಿಯೋದಲ್ಲಿ ಟೋಟಲ್ ಆಗಿ 5 ರೀತಿಯ ರೇಷಿಯೋಗಳಿವೆ: ಡೆಟ್ ಇಕ್ವಿಟಿ, ಡೆಟ್ ಟು ಕ್ಯಾಪಿಟಲ್ ಎಂಪ್ಲಾಯ್ಡ್, ಟೋಟಲ್ ಅಸೆಟ್ ಟು ಡೆಟ್, ಪ್ರೊಪ್ರೈಟರಿ ರೇಷಿಯೋ ಆ್ಯಂಡ್ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ. ಇದರಲ್ಲಿ ಯಾವುದೇ 3 ರೇಷಿಯೋನ ಅವರು ಕೇಳ್ಬೋದು. ಇದೆರಡೂ ಕೂಡ ಬಹಳ ಈಸಿ ಇರೋವಂಥದ್ದು. ಅಂದರೆ ನಿಮಗೆ ಯಾವುದೇ ಒಂದು ಅಕೌಂಟನ್ನು ಹಾಕೋದಿಕ್ಕೆ ಬರಲ್ಲ ಅಂದರೂ ಕೂಡ ಫಾರ್ಮುಲಾನ ನೆನ್ಪಿಟ್ಕೊಂಡ್ಬಿಟ್ರೆ ಅದರ ಹೆಲ್ಪಿಂದ ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಒಂದು ಸಣ್ಣ ಫಾರ್ಮುಲಾ ಇರುತ್ತೆ ಅಷ್ಟೇ. ಅಲ್ಲಿ ಬರುವಂತಹ ವರ್ಕಿಂಗ್ ನೋಟ್ ಕೂಡ ಬಹಳ ಈಸಿ ಇರುತ್ತೆ. ಸೊ ಇದನ್ನು ಕೇಳುವಂಥದ್ದು ಬುಕ್ 2 ಚಾಪ್ಟರ್ 5 ಅಕೌಂಟಿಂಗ್ ರೇಷಿಯೋ, ಈ ಚಾಪ್ಟರಿಂದ. ಇದನ್ನು ನೀವು ನೋಡ್ಕೊಳ್ಳಿ. ಸರಿಯಾಗಿ ನೋಡಿಕೊಂಡ್ರೆ ಇದರಲ್ಲಿ ಈಸಿಯಾಗಿ 6 ಮಾರ್ಕನ್ನು ಸ್ಕೋರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥ ಅಥವಾ ಈಸಿ ಆಗುವಂಥ ಟಾಪಿಕ್ ಅಂದರೆ ಪ್ರಿಪ್ರೇಷನ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಆರ್ ಪ್ರಿಪ್ರೇಷನ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ನೋಡಿ ಇಲ್ಲಿ ಇದೆರಡರಲ್ಲಿ ಒಂದು ಕೇಳ್ತಾರೆ, ಆದರೆ ಇದೆರಡೂ ಕೂಡ ಸೇಮ್ ನಾವು ಪ್ರಿಪೇರ್ ಮಾಡ್ತೀವಿ. ಅಂದರೆ ಎರಡಕ್ಕೂ ಏನೂ ಡಿಫ್ರೆನ್ಸ್ ಇರೋದಿಲ್ಲ, 1-2 ಐಟಮ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಾಗ ಆಲ್ರೆಡಿ ಹೇಳಿದ್ದೀನಿ ಹೇಗೆ ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನು.
ಸೊ ಈ ಒಂದು ಫಾರ್ಮ್ಯಾಟನ್ನು ನೀವು ನೋಡ್ಕೊಂಡ್ಬಿಟ್ರೆ ಎಲ್ಲೆಲ್ಲಿ ಡೆಬಿಟ್ ಸೈಡಲ್ಲಿ ಯಾವ ಐಟಮ್ ಬರುತ್ತೆ, ಕ್ರೆಡಿಟ್ ಸೈಡಲ್ಲಿ ಯಾವ್ಯಾವೆಲ್ಲ ಐಟಮ್ ಬರುತ್ತೆ, ಯಾವ ರೀತಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋ ಪೂರ್ತಿಯಾದ ಡೀಟೇಲನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಒಂದನ್ನು ನೋಡ್ಕೊಂಡ್ಬಿಟ್ರೆ ಈ ಒಂದು ಚಾಪ್ಟರ್ ಮೇಲೆ 6 ಮಾರ್ಕನ್ನು ತಗೊಳ್ಳೋದು ಬಹಳ ಈಸಿ ಆಗುತ್ತೆ. ಇದು ಚಾಪ್ಟರ್ 4, ಬುಕ್ 1 ಚಾಪ್ಟರ್ 4 ಡೆತ್ ಆಫ್ ಪಾರ್ಟ್ನರ್ ಈ ಟಾಪಿಕಿಂದ ಬರುತ್ತೆ ಈ ಒಂದು ಕ್ವಶನ್. ಆದರೆ ಬಹಳಷ್ಟು ಜನರಿಗೆ ಇದು ಕನ್ಫ್ಯೂಷನ್ ಕೂಡ ಆಗುತ್ತೆ, ಹಾಗಾಗಿ ನಾನು ಇದನ್ನು ಕೊನೆಯಲ್ಲಿಟ್ಟಿದ್ದೀನಿ 5th ಚಾಯ್ಸ್ ಆಗಿ. ಸೊ ಇದೈದು ಕ್ವಶನ್ಗಳನ್ನು ನಾನು 6 ಮಾರ್ಕಿಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಯಾವ್ದು ಈಸಿ ಆಗುತ್ತೋ ಅದನ್ನು ನೀವು ಚೂಸ್ ಮಾಡ್ಕೋಬಹುದು. ಓಕೆ, ನಿಮಗೆ ಈ 5 ಟಾಪಿಕ್ಗಳಲ್ಲಿ ಯಾವ 4 ಟಾಪಿಕ್ಗಳು ಬಹಳ ಈಸಿ ಆಗುತ್ತೆ ಅದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಒಂದನ್ನು ಚಾಯ್ಸಿಗೆ ಇಟ್ಕೊಳ್ಳಿ. ಯಾಕಂದರೆ 6 ಮಾರ್ಕಿನ ಎಲ್ಲ ಕ್ವಶನ್ಗಳು ಬಹಳ ಈಸಿ ಇರುತ್ತೆ. ನೀವು ಈಸಿಯಾಗಿ 24 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಇದರಲ್ಲಿ. ಹಾಗೆ ನೀವು 6 ಮಾರ್ಕಿನ ಸೆಕ್ಷನನ್ನು ಓದುವಾಗ ಇದೊಂದು ಚಾಪ್ಟರನ್ನು ಓದೋದಕ್ಕೆ ಮರಿಬೇಡಿ. ಓಕೆ, ಯಾವುದದು ಫಾರ್ಮ್ಯಾಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನಿ. ಬುಕ್ 2ದಲ್ಲಿ ಚಾಪ್ಟರ್ 3 ಏನಿದೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನಿ, ಅದರ ಫಾರ್ಮ್ಯಾಟನ್ನು ನಾನು 2 ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅದನ್ನು ಕರೆಕ್ಟಾಗಿ ನೋಡಿಟ್ಕೊಳ್ಳಿ, ಯಾಕಂದರೆ ಇದರಿಂದ ಬಹಳಷ್ಟು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಗಳನ್ನು ಕೇಳ್ತಾರೆ. ಅದೇ ರೀತಿಯಾಗಿ 6 ಮಾರ್ಕಲ್ಲಿ ನಿಮಗೆ ರೇಷಿಯೋ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆ 12 ಮಾರ್ಕ್ಸಿನ ರೇಷಿಯೋ ರಿಲೇಟೆಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೂ ಕೂಡ ಈ ಫಾರ್ಮ್ಯಾಟ್ ಈಸಿ ಆಗುತ್ತೆ. ಹಾಗೆ 12 ಮಾರ್ಕಲ್ಲಿ ಬಹಳ ಅಂದರೆ ಬಹಳ ಈಸಿ ಆಗುವಂಥ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈ ಒಂದು ಚಾಪ್ಟರನ್ನು ಸಾಲ್ವ್ ಮಾಡೋದಕ್ಕೆ ಕೂಡ ನಿಮಗೆ ಈ ಫಾರ್ಮ್ಯಾಟ್ ಬೇಕು. ಹಾಗಾಗಿ ಈ ಒಂದು ಫಾರ್ಮ್ಯಾಟನ್ನು ನೀವು ಕರೆಕ್ಟಾಗಿ ನೋಡಿಟ್ಕೊಬಿಡಿ. ಈ ಫಾರ್ಮ್ಯಾಟ್ ಮೇಲೆ ನಾನು ಆಲ್ರೆಡಿ ಮಾಡಿರುವಂಥ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂತಂದರೆ ಇಲ್ಲೇ ಐ ಬಟನಲ್ಲಿ ಅದರ ಲಿಂಕನ್ನು ಕೊಡ್ತಾ ಇದ್ದೀನಿ. ನೀವು ಈ ಕೂಡಲೇ ಆ ಪ್ಲೇಲಿಸ್ಟಿಗೆ ಎಂಟರ್ ಆಗಿ ಈ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಸೊ ಇದಿಷ್ಟು ನೀವು 6 ಮಾರ್ಕಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗಿರುವಂಥ ಪ್ರಾಬ್ಲಮ್ಸ್. ಇದರಲ್ಲಿ 4 ಕ್ವಶನ್ಗಳನ್ನು ಕೂಡ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಅಂದರೆ ನಿಮಗೆ ಟೋಟಲ್ ಆಗಿ 7 ಕ್ವಶನ್ಗಳಿರುತ್ತೆ. ಯಾವುದೇ 4 ನೀವು ಆನ್ಸರ್ ಮಾಡಬೇಕಾಗಿರುತ್ತೆ ಎಕ್ಸಾಮಲ್ಲಿ. ನಿಮಗೆ ಗೊತ್ತಿದೆ ಅನ್ಕೋತೀನಿ ಎಕ್ಸಾಮಿನೇಷನ್ ಪ್ಯಾಟರ್ನ್. ಸೊ ಮೊದಲಿಗೆ 1 and 2 ಮಾರ್ಕ್ಸ್ ಇರುತ್ತೆ, ಅದು ಹೇಗಿದೆ ಅಂತ ಗೊತ್ತಿದೆ ನಿಮಗೆ. ಆ್ಯಂಡ್ ಇಲ್ಲಿ 6 ಮಾರ್ಕ್ ಹೇಳಬೇಕು ಅಂದರೆ 6 ಮಾರ್ಕ್ಸಿಂದು ಟೋಟಲ್ ಆಗಿ 7 ಕ್ವಶನ್ಗಳನ್ನು ಕೇಳ್ತಾರೆ. ಅದರಲ್ಲಿ ಎನಿ 4 ನೀವು ಅಟೆಂಡ್ ಮಾಡಬೇಕಾಗತ್ತೆ. ಹಾಗೆ 12 ಮಾರ್ಕ್ಸಲ್ಲಿ ಕೂಡ ಟೋಟಲ್ ಆಗಿ 7 ಕ್ವಶನ್ ಕೇಳ್ತಾರೆ. ಎನಿ 4 ನೀವು ಅಟೆಂಡ್ ಮಾಡಬೇಕಾಗತ್ತೆ. ಇನ್ನು POQದಲ್ಲಿ ಟೋಟಲ್ ಆಗಿ 3 ಕ್ವಶನ್ಗಳನ್ನು ಕೇಳ್ತಾರೆ. ಎನಿ 2 ಯು ಹ್ಯಾವ್ ಟು ಅಟೆಂಡ್. ಈ ರೀತಿಯಾಗಿ ಒಂದು ಕ್ವಶನ್ಗಳನ್ನು ನಿಮಗೆ ಕೇಳಿರ್ತಾರೆ. ಇನ್ ಕೇಸ್ ನಿಮಗೆ ಥೇರಿ ಆನ್ಸರ್ ಬಂದಿಲ್ಲ ಅಂದರೆ ಇದು 3 ಸೆಕ್ಷನ್ಗಳಿಂದ ಕೂಡ ನೀವು 40 to 60 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಹಾಗಾಗಿ ಇದಿಷ್ಟು ಕ್ವಶನ್ಗಳಲ್ಲಿ ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಫಾರ್ಮ್ಯಾಟನ್ನು ನೋಡ್ಕೊಂಡ್ರಿ ಅಂದರೆ ಇದ್ರ ಮೇಲೆ ಕೂಡ ಒಂದು 6 ಮಾರ್ಕ್ ಕ್ವಶನನ್ನು ಕೇಳ್ತಾರೆ, ಅದು ಕೂಡ ನಿಮಗೆ ಈಸಿ ಆಗುತ್ತೆ. ಹಾಗಾಗಿ ಅದು ಈಸಿ ಆದರೆ ಅದನ್ನು ಕೂಡ ನೀವು ಚೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ನೀವು ಯಾವುದೇ 3 ಅಟೆಂಡ್ ಮಾಡಿದ್ರಿ ಅಂದ್ರೂ ಟೋಟಲ್ ಆಗಿ 15 ಮಾರ್ಕ್ಸ್ ನಿಮ್ಗೆ ಬಂದುಬಿಡ್ತು ಅಲ್ವಾ, ಎನಿ 3. ಓಕೆ, ನೀವು ಇದಿಷ್ಟು ಟಾಪಿಕಲ್ಲಿ ಯಾವುದೇ 3 ಅಟೆಂಡ್ ಮಾಡಿದರೂ ಕೂಡ ನಿಮಗೆ 15 ಮಾರ್ಕ್ಸು ಬಂದುಬಿಡ್ತು. ಓಕೆ, ಇಲ್ಲಾಂದರೆ 4 ಅಟೆಂಡ್ ಮಾಡಿದ್ರಿ ಅಂದರೂ ಎಷ್ಟು ಬರುತ್ತೆ, 24 ಮಾರ್ಕ್ಸ್ ಬರುತ್ತೆ. ನೀವು ಎಲ್ಲಾನು ಸರಿ ಮಾಡಿಲ್ಲ, ಎಲ್ಲೋ ಒಂದೆರಡು ಮಿಸ್ಟೇಕ್ಸನ್ನು ಮಾಡ್ತಾ ಇದ್ದೀರಿ ಅಂದರೂ ಎವರೇಜ್ ಆಗಿ ಈ ಒಂದು ಸೆಕ್ಷನಲ್ಲಿ ನೀವು 15 to 20 ಸ್ಕೋರ್ ಮಾಡ್ಬೋದು ಅಲ್ವಾ. ಸೊ 6 ಮಾರ್ಕಿಂದ ನೀವು 15 to 20 ಮಾರ್ಕ್ಸನ್ನು ಸ್ಕೋರ್ ಮಾಡುವಷ್ಟು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು 12 ಮಾರ್ಕ್ಸ್ ಸೆಕ್ಷನಿಗೆ ಹೋಗೋಣ. ಸೊ ಆಗಲೇ ಹೇಳಿದಾಗೆ 12 ಮಾರ್ಕ್ಸ್ ಸೆಕ್ಷನಲ್ಲಿ ಟೋಟಲ್ ಆಗಿ 7 ಕ್ವಶನ್ಗಳನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಯಾವುದೇ 4 ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುವಂಥ ಪ್ರಾಬ್ಲಮ್ಗಳು ಯಾವ್ಯಾವ್ದಿರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದು ಬುಕ್ 2 ಚಾಪ್ಟರ್ 1 ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ಸೆಕೆಂಡ್ ಒನ್ ಬುಕ್ 2 ಚಾಪ್ಟರ್ 4 ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇದೆರಡೂ ಚಾಪ್ಟರ್ ಮೇಲೆ 12 ಮಾರ್ಕ್ಸ್ ಪ್ರಾಬ್ಲಮ್ ಮಾಡೋದು ನಿಮಗೆ ಬಹಳ ಅಂದರೆ ಬಹಳ ಈಸಿ ಆಗುತ್ತೆ. ಯಾಕಂದರೆ ಬಹಳ ಈಸಿ ಆಗಿರುತ್ತೆ ಆ್ಯಂಡ್ ಯಾವುದೇ ಫಾರ್ಮ್ಯಾಟ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಜಸ್ಟ್ ಇದರಲ್ಲಿ ಜರ್ನಲ್ ಎಂಟ್ರೀಸನ್ನು ನೆನ್ಪಿಟ್ಕೋತೀರಿ, ಇದರಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅನ್ನೋದನ್ನು ನೆನ್ಪಿಟ್ಕೊಂಡಿರ್ತೀರಿ. ಹಾಗಾಗಿ ಇದೆರಡು ಬಹಳ ಈಸಿ ಆಗುತ್ತೆ ನಿಮಗೆ. ನೋಡಿ, ಇಲ್ಲಿ ಮೊದಲನೇದಾಗಿ ಚಾಪ್ಟರ್ 1 ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಈ ಚಾಪ್ಟರಿಂದ ನಿಮಗೆ 2 ರೀತಿಯಲ್ಲಿ ಪ್ರಾಬ್ಲಮ್ಗಳನ್ನು ಕೇಳ್ತಾರೆ. ಜರ್ನಲ್ ಎಂಟ್ರೀಸ್ ರಿಲೇಟಿಂಗ್ ಟು ಇಶ್ಯೂ ಆಫ್ ಶೇರ್ಸ್ ಆಟ್ ಪಾರ್, ಫೋರ್ಫೀಚರ್ ಆ್ಯಂಡ್ ರೀಇಶ್ಯೂ, ಆರ್ ಜರ್ನಲ್ ಎಂಟ್ರೀಸ್ ರಿಲೇಟಿಂಗ್ ಟು ಇಶ್ಯೂ ಆಫ್ ಶೇರ್ಸ್ ಆಟ್ ಪ್ರೀಮಿಯಂ, ಫೋರ್ಫೀಚರ್ ಆ್ಯಂಡ್ ರೀಇಶ್ಯೂ. ಇಲ್ಲಿ 12 ಮಾರ್ಕ್ಸಿಗೆ ನಿಮಗೆ ಫೋರ್ಫೀಚರ್ ಟಾಪಿಕನ್ನು ಕೇಳ್ತಾರೆ. ಸೊ ಇಶ್ಯೂನ ಪಾರಲ್ಲಿ ಮಾಡಿರ್ಬೋದು, ಪ್ರೀಮಿಯಂ ಅಲ್ಲಿ ಮಾಡಿರ್ಬೋದು, ಎರಡರಲ್ಲಿ ಒಂದು ರೀತಿಯ ಪ್ರಾಬ್ಲಮ್ ಅನ್ನ ಕೇಳ್ತಾರೆ. ಹಾಗೆ ಓವರ್ ಸಬ್ಸ್ಕ್ರಿಪ್ಷನ್, ಅಂಡರ್ ಸಬ್ಸ್ಕ್ರಿಪ್ಷನ್ ಇದರಲ್ಲಿ ಯಾವ್ದು ಕೇಸ್ ಬೇಕಿದ್ರು ಕೇಳ್ಬಹುದು, ಅಥವಾ ನಾರ್ಮಲ್ ಸಬ್ಸ್ಕ್ರಿಪ್ಷನ್ ಇರುವಂತದ್ದು ಕೂಡ ಕೇಳಿರ್ಬಹುದು. ಹಾಗೆ ಈ ಪ್ರಾಬ್ಲಮ್ ಅನ್ನ ನೀವು ಬಹಳ ಬೇಗನೆ ಸಾಲ್ವ್ ಮಾಡಬಹುದು. ಅದಕ್ಕೋಸ್ಕರ ನಾನು ಈ ಪ್ರಾಬ್ಲಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಜರ್ನಲ್ ಎಂಟ್ರೀಸ್ ಬರಲ್ಲ ಅಂದ್ರೆ ಅಟ್ಲೀಸ್ಟ್ ಬೈ ಹಾರ್ಟ್ ಮಾಡ್ಕೊಂಡ್ರೆ ಫಸ್ಟ್ 6 to 7 ಎಂಟ್ರೀಸ್ ಅನ್ನ ಕರೆಕ್ಟ್ ಆಗಿ ಹಾಕ್ಬಹುದು. ಇದರಲ್ಲಿ ನೀವು ಮಾರ್ಕ್ಸ್ ತಗೋತೀರಿ. ಹಾಗಾಗಿ ಪಾಸ್ ಆಗೋದಕ್ಕೆ ಸ್ಟ್ರಗಲ್ ಆಗ್ತಾ ಇರೋರಿಗೆ ಈ ಒಂದು ಟಾಪಿಕ್ ಬಹಳ ಈಸಿ ಆಗುತ್ತೆ.
ಇದ್ರ ಮೇಲೆ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಆಗಿದೆ. ಇನ್ನಷ್ಟು ವಿಡಿಯೋಗಳನ್ನ ನಾನು ಕ್ವಶನ್ ಬ್ಯಾಂಕ್ ಸೀರೀಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರಿ. ಅಂಡ್ ಇನ್ನು ಈಸಿ ಆಗುವಂತ ಸೆಕೆಂಡ್ ಟಾಪಿಕ್ ಅಂದ್ರೆ ಅದು ಬುಕ್ 2 ಚಾಪ್ಟರ್ 4 ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಈ ಒಂದು ಚಾಪ್ಟರ್ ಮೇಲೆ ಅದರಲ್ಲಿ ನಿಮಗೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಕೇಳ್ಬೋದು, ಅಥವಾ ಕಂಪ್ಯಾರಿಟಿವ್ P&L ಸ್ಟೇಟ್ಮೆಂಟ್ ಕೇಳ್ಬೋದು, ಇಲ್ಲ ಪ್ರಿಪರೇಷನ್ ಆಫ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೇಳ್ಬೋದು, ಇಲ್ಲ ಪ್ರಿಪರೇಷನ್ ಆಫ್ ಕಾಮನ್ ಸೈಜ್ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಕೇಳ್ಬೋದು. ಟೋಟಲ್ ಆಗಿ 4 ರೀತಿಯ ಪ್ರಾಬ್ಲಮ್ಗಳಲ್ಲಿ ಒಂದನ್ನ ಕೇಳ್ತಾರೆ ನೋಡಿ. ಬ್ಯಾಲೆನ್ಸ್ ಶೀಟ್ ಮತ್ತೆ P&L ಸ್ಟೇಟ್ಮೆಂಟ್ ಎರಡು ಒಟ್ಟಿಗೆ ಕೇಳಲ್ಲ, ಯಾವ್ದಾದ್ರು ಒಂದನ್ನ ಮಾತ್ರ ಕೇಳಿರ್ತಾರೆ. ಕೆಲವು ಸರ್ತಿ ಅವರೇ ಫಾರ್ಮ್ಯಾಟ್ ಹಾಕಿ ಕೊಟ್ಬಿಟ್ಟಿರ್ತಾರೆ, ನೀವು ಅದನ್ನ ಜಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರಾಯ್ತು. ಕ್ಯಾಲ್ಕುಲೇಟರ್ ಅಲ್ಲಿ ಈಸಿ ಟ್ರಿಕ್ ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಆ ರೀತಿಯಾಗಿ ನೀವು ಮಾಡ್ತಾ ಹೋಗ್ಬೋದು. ಇಲ್ಲಾಂದ್ರೆ ಕೆಲವೊಂದ್ಸಲ ಜಸ್ಟ್ ಇನ್ಫಾರ್ಮೇಶನ್ಸ್ ಮಾತ್ರ ಕೊಟ್ಟಿರ್ತಾರೆ, ನೀವೇ ಫಾರ್ಮ್ಯಾಟ್ ಹಾಕೊಂಡು ಕ್ಯಾಲ್ಕುಲೇಷನ್ ಕೂಡ ಮಾಡ್ಬೇಕಾಗತ್ತೆ. ಅದು ಕೂಡ ಏನು ಬಹಳಷ್ಟು ಟಫ್ ಇರೋದಿಲ್ಲ. ಒಂದೆರಡು ಐಟಮ್ ಅನ್ನ ಆ ಫಾರ್ಮ್ಯಾಟ್ ಅಲ್ಲಿ ಹೇಗೆ ಬರಿಬೇಕು ಅನ್ನೋದು ಗೊತ್ತಿದ್ರೆ ಸಾಕಾಗಿರುತ್ತೆ ನಿಮ್ಗೆ. ಹಾಗಾಗಿ ನಾನು ಇದನ್ನ ಹೇಳಿರೋದು ನಿಮ್ಗೆ. ಫಾರ್ಮ್ಯಾಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನಿ ಇದನ್ನ ನೋಡ್ಕೊಳ್ಳಿ, ಕಂಪಲ್ಸರಿ ನೋಡ್ಕೊಳ್ಳಿ. ನಿಮ್ಮ ನೆಕ್ಸ್ಟ್ ಒಂದು ಜರ್ನಿಲಿ ಅಂದ್ರೆ ನೆಕ್ಸ್ಟ್ ಫರ್ದರ್ ಸ್ಟಡಿ ಮಾಡುವಾಗ ಕೂಡ ಅದು ಇಂಪಾರ್ಟೆಂಟ್ ಇದೆ. ಹಾಗಾಗಿ ಫಾರ್ಮ್ಯಾಟ್ ಅನ್ನ ಅಟ್ಲೀಸ್ಟ್ ನೋಡ್ಕೊಳ್ಳಿ, ಅದು ಹೇಗಿರುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇದನ್ನ ಫಾರ್ಮ್ಯಾಟ್ ಹಾಕಿ ನೀವು ಕ್ಯಾಲ್ಕುಲೇಷನ್ ಮಾಡೋ ಟ್ರಿಕ್ ಅನ್ನ ಕಲ್ತ್ಕೊಂಡ್ಬಿಟ್ರೆ ಈಸಿಯಾಗಿ 10 ಮಿನಿಟ್ಸ್ ಒಳಗಡೆ 12 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೋದು. ಹಾಗಾಗಿ ಇದು ಬಹಳ ಈಸಿ ಅಂತ ನಾನು ಹೇಳ್ತಾ ಇರೋದು. ಕ್ಯಾಲ್ಕುಲೇಷನ್ಗೆ ಶಾರ್ಟ್ ಕಟ್ ಕೂಡ ಇದೆ ಕ್ಯಾಲ್ಕುಲೇಟರ್ ಅಲ್ಲಿ, ಹಾಗಾಗಿ ಬಹಳ ಬೇಗನೆ ನೀವು ಇದನ್ನ ಸಾಲ್ವ್ ಮಾಡೋದಕ್ಕಾಗತ್ತೆ. ಸೊ ಇದನ್ನ ಜಾಸ್ತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂತಹ ಎಲ್ಲಾ ಪ್ರಾಬ್ಲಮ್ಗಳನ್ನ ಈ ಟಾಪಿಕ್ ಗಳ ಮೇಲೆ, ನಿಮ್ಗೆ ಈಸಿ ಅನ್ಸಿರೋ ಟಾಪಿಕ್ ಗಳ ಮೇಲೆ ಸಾಲ್ವ್ ಮಾಡ್ತಾ ಹೋಗಿ. ಆಗ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ ಮತ್ತೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆನಾ. ಇನ್ನು ಥರ್ಡ್ ಟಾಪಿಕ್ ಅಂದ್ರೆ ಅದು ಬುಕ್ 1 ಚಾಪ್ಟರ್ 5 ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಡಿಸೊಲ್ಯೂಷನ್ ಮೇಲೆ 12 ಮಾರ್ಕ್ಸ್ ಪ್ರಾಬ್ಲಮ್ ಮಾಡೋದು ಈಸಿ. ನಿಮ್ಗೆ ಯಾವ್ದು ಈಸಿ ಇದೆ ಅನ್ನೋದನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಡಿಸೊಲ್ಯೂಷನ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ, ಅಡ್ಮಿಷನ್ ಅಥವಾ ರಿಟೈರ್ಮೆಂಟ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ, NPO ಮೇಲೆ ಒಂದು ಕ್ವಶನ್ ಕೇಳ್ತಾರೆ, ಹಾಗೇನೆ ಅಕೌಂಟಿಂಗ್ ರೇಷಿಯೋ ಮೇಲೆ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಹಾಗೆ ಈ ಎರಡು ಚಾಪ್ಟರ್ ಮೇಲೆ ಒಂದೊಂದು ಕ್ವಶನ್ ಅನ್ನ ಕೇಳ್ತಾರೆ. ಇದಿಷ್ಟರಲ್ಲಿ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ನಾನು ನನ್ನ ಪ್ರಕಾರ ಯಾವ್ದು ಈಸಿ ಆಗ್ಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಇದು ಈಸಿ ಇಲ್ಲ ಅಂತಂದ್ರೆ ಇದನ್ನ ಬಿಟ್ಬಿಡಿ, ಬೇರೆದನ್ನ ಚೂಸ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನಿಮ್ಮ ಸ್ಟ್ರಾಟಜಿನ ನೀವೇ ಆಕ್ಚುಲಿ ಸೆಟ್ ಮಾಡ್ಕೋಬೇಕು. ನಾನು ಜಸ್ಟ್ ಸಜೆಸ್ಟ್ ಮಾಡ್ಬೋದು ಅಷ್ಟೇ ಅಲ್ವಾ. ಸೊ ಇಲ್ಲಿ ನೋಡಿ, ಈ ಒಂದು ಚಾಪ್ಟರ್ ಅಲ್ಲಿ ಪ್ರಿಪರೇಷನ್ ಆಫ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಕೇಳಿರ್ತಾರೆ, ಇದು ನಿಮಗೆ ಗೊತ್ತಿದೆ. ಇದರಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸ್ಗೆ ರಿಲೇಟೆಡ್ ಆಗಿ 2 ಕೇಸಸ್ ಬರುತ್ತೆ. ಮೊದಲನೇದು ರಿಯಲೈಸೇಷನ್ ಎಕ್ಸ್ಪೆನ್ಸ್ ಪೇಯ್ಡ್ ಬೈ ಫರ್ಮ್, ಅಥವಾ ಇನ್ನೊಂದು ಕೇಸ್ ಬರುತ್ತೆ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಪೇಯ್ಡ್ ಬೈ ಪಾರ್ಟ್ನರ್ ಹೂ ಗೆಟ್ಸ್ ರೆಮ್ಯುನರೇಷನ್ ಫಾರ್ ಇಟ್. ಒಂದು ಅಡ್ಜಸ್ಟ್ಮೆಂಟ್ ಆಗಿ ಬರುತ್ತೆ ಇದು ರಿಯಲೈಸೇಷನ್ ಎಕ್ಸ್ಪೆನ್ಸ್ಗೆ ರಿಲೇಟೆಡ್ ಆಗಿ. ಇನ್ನೂ ಬಹಳಷ್ಟು ಅಡ್ಜಸ್ಟ್ಮೆಂಟ್ಗಳಿವೆ, ಬಟ್ ಇದೆರಡು ರೀತಿಯ ಅಡ್ಜಸ್ಟ್ಮೆಂಟ್ಗಳನ್ನ ನಿಮಗೆ ಕೇಳ್ತಾರೆ. ಇದೆರಡನ್ನ ನೋಡಿಟ್ಕೊಳ್ಳಿ. ಅಂದ್ರೆ ಇದರಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಪೇಯ್ಡ್ ಬೈ ಫರ್ಮ್ ಇದು ನಾರ್ಮಲ್ ಪ್ರಾಬ್ಲಮ್, ಅಂಡ್ ಪಾರ್ಟ್ನರ್ ಪೇ ಮಾಡಿದ್ದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತ ಪ್ರಾಬ್ಲಮ್ ಆಗಿರುತ್ತೆ. ಇನ್ ಕೇಸ್ ನೀವು ಇದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು ಅಂತಿದ್ರೆ 2 ಕೇಸ್ಗಳನ್ನ ನೋಡ್ಕೊಳ್ಳಿ. ಇಲ್ಲ ನಿಮಗೆ ಜಸ್ಟ್ ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡ್ತಾರೆ ಅಷ್ಟು ಗೊತ್ತಿದ್ರೆ ಸಾಕು ಅಂತ ಇದ್ರೆ ನಾರ್ಮಲ್ ಪ್ರಾಬ್ಲಮ್ಸ್ಗಳನ್ನ ನೋಡ್ಕೊಳ್ಳಿ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಬಹಳ ಈಸಿ. ಡಿಸೊಲ್ಯೂಷನ್ ಅಂದ್ರೆ ಇಲ್ಲಿ ಗುಡ್ ವಿಲ್ ಟ್ರೀಟ್ಮೆಂಟ್ ಎಲ್ಲ ಏನೂ ಇರೋದಿಲ್ಲ. ಗುಡ್ ವಿಲ್ AS 26 ಪ್ರಕಾರನೂ ಸಾಲ್ವ್ ಮಾಡೋದಿರೋದಿಲ್ಲ. ಹಾಗಾಗಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಕಡಿಮೆ ಅಂತ ನಾನು ಈ ಪ್ರಾಬ್ಲಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇದೊಂದು ಟಾಪಿಕ್ ಆಯಿತು. ಇನ್ನು ನೆಕ್ಸ್ಟ್ ಟಾಪಿಕ್ ಅಂದರೆ ಬುಕ್ 1 ಚಾಪ್ಟರ್ 3 and 4 ಅಡ್ಮಿಷನ್ ಆ್ಯಂಡ್ ರಿಟೈರ್ಮೆಂಟ್. ನೋಡಿ, ಇಲ್ಲಿ ಅಡ್ಮಿಷನ್ ಅಥವಾ ರಿಟೈರ್ಮೆಂಟ್ ಇಂದ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಎರಡರಲ್ಲಿ ಯಾವ್ದು ಬೇಕಿದ್ರು ಕೇಳ್ಬೋದು. ಎರಡು ಕೂಡ ಒಂದೇ ತರದಲ್ಲಿ ಸಾಲ್ವ್ ಮಾಡುವಂಥದ್ದೇ. ಇಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ನ್ಯೂ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಆದರೆ ನೀವು ಇಲ್ಲಿ ಗುಡ್ ವಿಲ್ ಟ್ರೀಟ್ಮೆಂಟ್ ಅನ್ನ ಮಾತ್ರ AS 26 ಪ್ರಕಾರನೇ ಕೊಡಬೇಕು. ಎಕ್ಸಾಮಲ್ಲಿ ಅದೇ ರೀತಿ ಕೇಳಿರ್ತಾರೆ. ಸೊ ನಿಮಗೆ ಯಾರಿಗಾದ್ರೂ ಅದು ಕನ್ಫ್ಯೂಷನ್ಸ್ ಆಗೋದಿದ್ರೆ ನೀವು ಅದನ್ನ ಸ್ಕಿಪ್ ಮಾಡ್ಬೋದು, ಈ ಚಾಪ್ಟರ್ನ ಸ್ಕಿಪ್ ಮಾಡ್ಬೋದು. ಈ ಒಂದು ಚಾಪ್ಟರ್ಲಿ ನಿಮಗೆ ಅಡ್ಮಿಷನ್ ಇಂದ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಥರದ ಅಡ್ಜಸ್ಟ್ಮೆಂಟ್ ಬರುತ್ತೆ, ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ಕೊಟ್ಟಿರ್ತಾರೆ. ಅದರಲ್ಲಿ ಕೂಡ ಕೇಳ್ಬೋದು, ಅಥವಾ ನಾರ್ಮಲ್ ಪ್ರಾಬ್ಲಮ್ ಕೂಡ ಕೇಳ್ಬೋದು. ಇದು ನೀವು ಮೊದಲಿಗೆ ಕಲ್ತಿರುವಂಥ ಚಾಪ್ಟರ್ ಆಗಿರೋದ್ರಿಂದ ಬಹಳಷ್ಟು ಪ್ರಾಕ್ಟೀಸ್ ಮಾಡಿರ್ತೀರಿ ಅಲ್ವಾ. ಸೊ ಐ ಹೋಪ್ ಸೊ. ಹಾಗಾಗಿ ನಾನು ಈ ಪ್ರಾಬ್ಲಮನ್ನು ನಿಮಗೆ ಚೂಸ್ ಮಾಡ್ತಾ ಇದ್ದೀನಿ. ಇದು ಈಸಿ ಆಗಬಹುದು ಅಂತ. ನಿಮಗೆ ಯಾರಿಗೆಲ್ಲ ಈಸಿ ಆಗಲ್ಲ ಅದನ್ನು ಸ್ಕಿಪ್ ಮಾಡಿ. NPO ಚಾಪ್ಟರ್ ಈಸಿ ಆದರೂ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಆ ಚಾಪ್ಟರನ್ನು ಇಲ್ಲಿ ತಗೊಂಡಿಲ್ಲ, ಯಾಕಂದರೆ ಬಹಳಷ್ಟು ಜನರಿಗೆ NPO ಚಾಪ್ಟರ್ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇನ್ ಕೇಸ್ ನಿಮಗೆ NPO ಚಾಪ್ಟರ್ ಈಸಿ ಅನಿಸಿದರೆ ಆ ಚಾಪ್ಟರನ್ನು ಕೂಡ ಚೂಸ್ ಮಾಡ್ಕೋಬಹುದು. ಸೊ ಅಲ್ಲಿಗೆ ಅಡ್ಮಿಷನ್ ಆರ್ ರಿಟೈರ್ಮೆಂಟಲ್ಲಿ ಅಡ್ಮಿಷನ್ ಚಾಪ್ಟರಿಂದ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ಅಡ್ಮಿಷನಿಂದಾನೇ 12 ಮಾರ್ಕ್ಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಲ್ಲಿ ಯಾವ್ದು ಬೇಕಿದ್ರೂ ಕೇಳ್ಬೋದು. ಅವ್ರೇನಾದರೂ ಇನ್ ಕೇಸ್ 6 ಮಾರ್ಕಿಗೆ ಅಡ್ಮಿಷನಿಂದ ಕೇಳಿದರೆ
ರಿಟೈರ್ಮೆಂಟಲ್ಲಿ 12 ಮಾರ್ಕ್ಸಿಗೆ ಕೇಳ್ತಾರೆ. ರಿಟೈರ್ಮೆಂಟಲ್ಲಿ 6 ಮಾರ್ಕಿಗೆ ಕೇಳಿದರೆ ನಿಮಗೆ ಅಡ್ಮಿಷನಿಂದ 12 ಮಾರ್ಕ್ಸಿಗೆ ಕೇಳ್ತಾರೆ. ಹಾಗಾಗಿ ಯಾವುದನ್ನ ಬೇಕಿದ್ರೂ ಕೇಳ್ಬೋದು. ಎರಡನ್ನು ಸಾಲ್ವ್ ಮಾಡುವಂಥ ಪ್ರಕಾರ ಒಂದೇ, ಒಂದು ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಅಂದರೆ ರೇಷಿಯೋ ಕ್ಯಾಲ್ಕುಲೇಷನಲ್ಲಿ ಕೆಲವೊಂದರಲ್ಲಿ ಡಿಫ್ರೆನ್ಸ್ ಇರುತ್ತೆ, ಗುಡ್ ವಿಲ್ ಟ್ರೀಟ್ಮೆಂಟಲ್ಲಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಅದರ್ವೈಸ್ ಎಲ್ಲ ಪ್ರಿಪ್ರೇಷನ್ ಸೇಮ್ ಇರುತ್ತೆ. ಇನ್ನು ಕೊನೆಯದಾಗಿ ನಿಮಗೆ ಈಸಿ ಆಗುವಂಥ ಟಾಪಿಕ್ ಅಂದರೆ ಅದು ಚಾಪ್ಟರ್ 5 ಅಕೌಂಟಿಂಗ್ ರೇಷಿಯೋ. ಇದರಲ್ಲಿ ಟೋಟಲ್ ಆಗಿ 6 ರೇಷಿಯೋಗಳನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಇಲ್ಲಿ ಆಕ್ಟಿವಿಟಿ ರೇಷಿಯೋಸ್ ಮತ್ತು ಪ್ರಾಫಿಟಬಿಲಿಟಿ ರೇಷಿಯೋಸ್ಗಳನ್ನು ನಿಮಗೆ 12 ಮಾರ್ಕ್ಸಲ್ಲಿ ಕೇಳಿರ್ತಾರೆ. ಯಾವುದೇ 3 ಆಕ್ಟಿವಿಟಿ ರೇಷಿಯೋ ಮತ್ತು ಯಾವುದೇ 3 ಪ್ರಾಫಿಟಬಿಲಿಟಿ ರೇಷಿಯೋಗಳನ್ನು ಕೇಳ್ತಾರೆ. ಟೋಟಲ್ ಆಗಿ 16 ರೇಷಿಯೋಗಳಿವೆ. ನೀವು ಅದನ್ನು ವಿತ್ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಬಹಳಷ್ಟು ಜನರಿಗೆ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಬಹಳ ಕಷ್ಟ ಆಗಿರುತ್ತೆ. ಫಾರ್ಮುಲಾ ಈಸಿ ಇದೆ, ಬಟ್ ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಷನ್ಸ್ ಇರುತ್ತಲ್ಲ, ಅದನ್ನು ಮಾಡೋದು ಬಹಳಷ್ಟು ಜನರಿಗೆ ಟಫ್ ಆಗಿರುತ್ತೆ ಅಲ್ವಾ. ಸೊ ಅಂಥವರು ಇದನ್ನು ಸ್ಕಿಪ್ ಮಾಡ್ಬೋದು. ಕೆಲವೊಬ್ಬರಿಗೆ ಇದೆಲ್ಲ ನೆನಪಿರಲ್ಲ, ಅಂದರೆ ಡಿಸೊಲ್ಯೂಷನ್ ಇರ್ಬೋದು ಅಥವಾ ಅಡ್ಮಿಷನ್ ಅಥವಾ ರಿಟೈರ್ಮೆಂಟಲ್ಲಿ ಇರ್ಬೋದು. ಈ ಎಲ್ಲ ಅಕೌಂಟ್ಗಳನ್ನು ಹಾಕಿ ಮಾಡುವಂಥದ್ದೇ ಟಫ್ ಆಗಿರುತ್ತೆ. ಅಂಥವ್ರಿದ್ರೆ ಅವರಿಗೆ ಅಕೌಂಟೆನ್ಸಿ ಬೇಸಿಕ್ಸಿನ ಅವಶ್ಯಕತೆ ಇಲ್ಲದೇ ಸಾಲ್ವ್ ಮಾಡಬಹುದಂತ ಒಂದು ಪ್ರಾಬ್ಲಮ್ ಅಂದರೆ ಅದು ಅಕೌಂಟಿಂಗ್ ರೇಷಿಯೋ ಪ್ರಾಬ್ಲಮ್. ಅಂಥವರು ಈ ಒಂದು ಚಾಪ್ಟರ್ ಮೇಲೆ ಪ್ರಾಬ್ಲಮನ್ನು ಅಟೆಂಡ್ ಮಾಡ್ಬೋದು. ಓಕೆ, ಸೊ ಅಲ್ಲಿಗೆ ನಾನು 5 ಟಾಪಿಕ್ಗಳನ್ನು ಹೇಳಿದ್ದೀನಲ್ವಾ. ಇನ್ನು ಇದನ್ನು ಹೊರತುಪಡಿಸಿ NPO ಚಾಪ್ಟರಿಂದ ಒಂದು ಕ್ವಶನನ್ನು ಕೇಳ್ತಾರೆ. ಅದೇ ರೀತಿಯಾಗಿ ಡಿಬೆಂಚರ್ಸಿಂದ ಒಂದು ಕ್ವಶನನ್ನು ಕೇಳ್ತಾರೆ. ಡಿಬೆಂಚರ್ಸನ್ನು ನಾನು ಖಂಡಿತ ಸಜೆಸ್ಟ್ ಮಾಡಲ್ಲ, ಯಾಕಂದರೆ ಅಲ್ಲಿ 6 ರೀತಿಯ ಪ್ರಾಬ್ಲಮ್ಗಳಿರುತ್ತವೆ. ಸೊ ನಿಮಗೆ ಬಹಳ ಕನ್ಫ್ಯೂಸಿಂಗ್ ಆಗುವಂಥ ಟಾಪಿಕ್ ಅದು. ಅದಕ್ಕೋಸ್ಕರ ನಾನು ಯಾರಿಗೂ ಕೂಡ ಅದನ್ನು ಸಜೆಸ್ಟ್ ಮಾಡಲ್ಲ. ಅದನ್ನು NPO ಈಸಿ ಇದೆ, ಕೆಲವೊಬ್ಬರಿಗೆ ಈಸಿ ಆಗುತ್ತೆ, ಕೆಲವೊಬ್ಬರಿಗೆ ಟಫ್ ಆಗುತ್ತೆ. ನಿಮಗೆ ಈಸಿ ಅನಿಸಿದರೆ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಅಲ್ಲಿಗೆ 12 ಮಾರ್ಕ್ಸಲ್ಲಿ ನೀವು ಇದರಲ್ಲಿ ಯಾವುದೇ 4 ಪ್ರಾಬ್ಲಮ್ಗಳನ್ನು ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ 40 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ನೀವೆಲ್ಲೋ ಮಿಸ್ಟೇಕ್ ಮಾಡಿದ್ರಿ ಅಂದ್ರೂ ಕೂಡ 40 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಬಟ್ ನೀವು ಪಾಸ್ ಮಾಡೋದಕ್ಕೇನೆ ಸ್ಟ್ರಗಲ್ ಮಾಡ್ತಾ ಇದ್ದೀರಿ ಅಂದರೆ ಅಟ್ಲೀಸ್ಟ್ 3 ಕ್ವಶನನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅಂದರೆ ಇದೆಲ್ಲ ನೋಡ್ಕೊಳ್ಳೋದಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ 3 ಕ್ವಶನನ್ನು ನಿಮಗೆ ಈಸಿ ಆಗುವಂಥದ್ದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ 3 ಕ್ವಶನನ್ನು ನೋಡಿಕೊಂಡ್ರೆ 12 ಮಾರ್ಕ್ಸಿಗೆ ನಿಮಗೆ ಎಷ್ಟಾಗುತ್ತೆ, 36 ಸ್ಕೋರ್ ಮಾಡ್ಬೋದು ಅಲ್ವಾ. ಸೊ 3 ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಿದ್ರೆ ಟೋಟಲ್ ಆಗಿ 36 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಬಹುದು. ಇನ್ ಕೇಸ್ ನಿಮಗೆ ಈ 3 ಪ್ರಾಬ್ಲಮ್ಗಳು ಕೂಡ ಪರ್ಫೆಕ್ಟ್ ಆಗಿ ಬರ್ತಾ ಇರಲಿಲ್ಲ ಅಂದರೂ ಕೂಡ ನೀವು ಅದರಲ್ಲಿ ಅರ್ಧಂಬರ್ಧ ಮಾಡಿದ್ರಿ ಅಥವಾ ಕರೆಕ್ಟಾಗಿ 2 ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ರಿ, ಇನ್ನೊಂದು ಪ್ರಾಬ್ಲಮ್ ಅರ್ಧಂಬರ್ಧ ಮಾಡಿದ್ರಿ ಅಂದರೂ ಕೂಡ ನೀವು 25ರಿಂದ 35 ಮಾರ್ಕ್ಸ್ಗಳನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಇದರಲ್ಲಿ. ಸೊ 25 to 35. ಓಕೆ, ಇಲ್ಲಿ 15 to 20 ಮಾರ್ಕ್ಸ್, ಇಲ್ಲಿ 25 to 35 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಇದು ನಿಮ್ಮ ಅಬಿಲಿಟಿಗೆ ಬಿಟ್ಟಿದ್ದು. ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಇನ್ನು POQ ಸೆಕ್ಷನಲ್ಲಿ ಇಲ್ಲಿ ಕೂಡ ನಿಮಗೆ 3 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಯಾವುದೇ 2 ನೀವು ಬರಿಬೇಕಾಗಿರುತ್ತೆ. ಆ್ಯಂಡ್ ಅದರಲ್ಲಿ 15 ಕ್ವಶನ್ಗಳು ಫಿಕ್ಸ್ಡ್ ಕ್ವಶನ್ಗಳಿವೆ. ಅದರಲ್ಲಿ ಇಂಪಾರ್ಟೆಂಟ್ ಇರುವಂಥ 12 ಕ್ವಶನ್ಗಳಿಗೆ ನಾನು ಆಲ್ರೆಡಿ ಆನ್ಸರ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋ ಕೂಡ ನಿಮಗೆ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಿಗುತ್ತೆ. ಅದರಲ್ಲಿ ನೀವು ಕರೆಕ್ಟಾಗಿ ಒಂದು 10 ಕ್ವಶನ್ಗಳನ್ನ ನೋಡ್ಕೊಂಡ್ಬಿಟ್ರೆ, ಆನ್ಸರ್ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬಿಟ್ರೆ ಈಸಿಯಾಗಿ ಇಲ್ಲಿ 10 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಆಗಿಲ್ಲ ಅಂದರೂ 1 ಕ್ವಶನನ್ನು ಅಟ್ಲೀಸ್ಟ್ ಅಟೆಂಡ್ ಮಾಡಿದರೆ ಟೋಟಲ್ ಆಗಿ ನಿಮಗೆ 5 ಮಾರ್ಕ್ಸ್ ಬಂತು ಅಲ್ವಾ. ಸೊ ಅಲ್ಲಿಗೆ 6 ಮಾರ್ಕಿಂದ 15 ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ಹಾಗೆ 12 ಮಾರ್ಕ್ಸಿಂದ ಅಟ್ಲೀಸ್ಟ್ 25 ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ರಿ ಅಂದ್ಕೊಳ್ಳೋಣ. ಹಾಗೆ POQ ಸೆಕ್ಷನಿಂದ ಒಂದು 5 ಮಾರ್ಕ್ಸಿನ ಕ್ವಶನನ್ನು ನೀವು ಅಟೆಂಡ್ ಮಾಡಿದ್ರು ಅಂದರೂ ಕೂಡ ಟೋಟಲ್ ಆಗಿ 15 + 25 + 5 40 ಮಾರ್ಕ್ಸ್ ಬಂದ್ಬಿಡ್ತು ಅಲ್ವಾ. ಟೋಟಲ್ ಆಗಿ 40 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡಿದ್ರಿ. 40 ಅಲ್ಲ, ಸಾರಿ, ಇಟ್ ಈಸ್ 45 ಅಲ್ವಾ. ಸೊ ಇನ್ ಕೇಸ್ ಇದಿಷ್ಟು ತಗೊಳ್ಳೋದಕ್ಕಾಗಿಲ್ಲ ಅಂದರೆ ಒಂದು 5 ಮಾರ್ಕ್ಸ್ ಕಮ್ಮಿ ಬಿದ್ದರೂ ನಿಮಗೆ 40 ಬಂದುಬಿಡ್ತು, ಈಸಿಯಾಗಿ ಪಾಸ್ ಆಗ್ಬೋದು. ಇನ್ನು ಮ್ಯಾಕ್ಸಿಮಮ್ ಆಗಿ ನೀವು 20 ಇದರಲ್ಲಿ ಕರೆಕ್ಟಾಗಿ ಬರೆದ್ರಿ ಅಂದರೆ 20 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಹಾಗೆ ಇದರಲ್ಲಿ ಕರೆಕ್ಟಾಗಿ ಬರೆದ್ರೆ 35 ಮಾರ್ಕ್ಸ್ವರೆಗೂ ಸ್ಕೋರ್ ಮಾಡ್ಬೋದು. ಹಾಗೆ POQ ಒಂದೇ ಒಂದು ಕ್ವಶನನ್ನು ನೀವು ಅಟೆಂಡ್ ಮಾಡಿದರೂ ಕೂಡ 5 ಮಾರ್ಕ್ಸ್ ಬಂತು. ಸೊ ಟೋಟಲ್ ಆಗಿ 60 ಮಾರ್ಕ್ಸ್ ಬಂದ್ಬಿಡ್ತು ಅಲ್ವಾ. ಅದಕ್ಕೆ ಹೇಳ್ತಾ ಇರೋದು ಅಕೌಂಟಲ್ಲಿ ನೀವು ಪಾಸ್ ಆಗೋದು ಅಥವಾ ಸ್ಕೋರ್ ಮಾಡೋದು ಬಹಳ ಸುಲಭ. ಇನ್ನು ನೀವು ಇಲ್ಲಿ ನಾನು ಹೇಳಿರುವಂಥ ಎಲ್ಲ ಟಾಪಿಕ್ಗಳನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ, ಹಾಗೆ ನಾನು ಥೇರಿ ಪಾರ್ಟ್ಗಳನ್ನು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿಕೊಂಡ್ರೆ ಖಂಡಿತವಾಗಿ 80ಕ್ಕೂ ಜಾಸ್ತಿ ಮಾರ್ಕ್ಸ್ಗಳನ್ನು ಇದಿಷ್ಟು ಟಾಪಿಕ್ಗಳಿಂದನೇ ಸ್ಕೋರ್ ಮಾಡ್ಬೋದು. ಅಷ್ಟೊಂದು ಈಸಿ ಇದೆ ನಮ್ಮ ಅಕೌಂಟೆನ್ಸಿ. ಬಟ್ ನಿಮಗೆ ಅದು ಕಷ್ಟ ಅನಿಸಿದರೆ ಇದಿಷ್ಟೇ ಟಾಪಿಕ್ಗಳನ್ನು ನೋಡಿಕೊಂಡು ಖಂಡಿತ ಪಾಸ್ ಆಗ್ಬೋದು. ಸೊ 45 to 60 ಮಾರ್ಕ್ಸನ್ನು ಈಸಿಯಾಗಿ ನೀವು
ಪ್ರಾಕ್ಟೀಸ್ ಮಾಡಿದ್ರೆ ತಗೋಬಹುದು. ಅಂಡ್ ಪಾಸ್ ಮಾಡೋದಕ್ಕೆ ಯಾರೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೀರಿ, ಖಂಡಿತವಾಗಿ ನೀವು ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಾಕ್ಟೀಸ್ ಇಸ್ ದ ಕೀ. ಕ್ವಶನ್ ಬ್ಯಾಂಕ್ ಅನ್ನ ಇವತ್ತೇ ಡೌನ್ಲೋಡ್ ಮಾಡ್ಕೊಳ್ಳಿ, ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ. ಅದರಲ್ಲಿ ಈ ಎಲ್ಲಾ ತರದ ಪ್ರಾಬ್ಲಮ್ ನಾನೇನು ಡಿಸ್ಕಸ್ ಮಾಡಿದ್ದೀನಿ, ಇದ್ರ ಮೇಲೆ ಎಲ್ಲ ಕೂಡ ಕ್ವಶನ್ಗಳನ್ನ ಕೊಟ್ಟಿದ್ದಾರೆ. ಅದನ್ನ ಪ್ರಾಕ್ಟೀಸ್ ಮಾಡಿ, ಹೆಚ್ಚೆಚ್ಚು ವಿಡಿಯೋಗಳನ್ನ ನೋಡಿ ಅಥವಾ ನಿಮ್ಮ ಕ್ಲಾಸಲ್ಲಿ ಕೊಟ್ಟಿರುವಂತಹ ವರ್ಕ್ ಅನ್ನ ಪ್ರಾಕ್ಟೀಸ್ ಮಾಡಿ. ಸೊ ಹೀಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಒಂದು ಎಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಸಾಲ್ವ್ ಮಾಡೋದು ಕರೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಕರೆಕ್ಟ್ ಆಗಿ ಸಾಲ್ವ್ ಮಾಡಿಬಿಟ್ರೆ ಈಸಿಯಾಗಿ 60+ ಮಾರ್ಕ್ಸ್ ಅನ್ನ ನೀವು ಸ್ಕೋರ್ ಮಾಡ್ಲಿಕ್ಕಾಗತ್ತೆ. ಯಾವುದೇ ರೀತಿಯಾಗಿ ಫೇಲ್ ಆಗ್ತೀನಿ ಅನ್ನುವಂಥ ಭಯ ಖಂಡಿತ ಬೇಡ, ಓಕೆನಾ? ಅದೇ ಎಕ್ಸಾಮ್ ಹಿಂದಿನ ದಿನ ತನಕ ವೇಟ್ ಮಾಡೋದಕ್ಕೆ ಹೋಗಬೇಡಿ, ಇವತ್ತಿಂದನೇ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಆಗ ಖಂಡಿತವಾಗಿ ನೀವು 40+ ಮಾರ್ಕ್ಸನ್ನು ಸ್ಕೋರ್ ಮಾಡ್ತೀರಿ. ನಿಮಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ನಿಮ್ಮ ಕಮೆಂಟ್ಸ್ ಮೂಲಕ ಅದನ್ನು ನಮಗೆ ತಿಳಿಸ್ಬೋದು. ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಅಕೌಂಟೆನ್ಸಿ ಈಸಿ ಲರ್ನ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂಜಾಯ್ ದ ಲರ್ನಿಂಗ್.